स्वागत है आपका बी न्यूज नेशन में। मैं हूं श्रीनिधि। बीजापुर में मेगा लोक अदालत की शुरुआत। न्यायालय में केसेस की भरमार को मद्देनजर में रखते हुए कर्नाटका राज्य के कानून सेवा प्राधिकार बेंगलुरु और जिला कानून सेवा प्राधिकार बीजापुर, तालुक कानून सेवा समिति बसवन बागेवाड़ी, इंडी, सिंदगी और मुद्देबिहाड़, इन सभी प्राधिकारों ने आपसी समझौते के साथ ये फैसला लिया है कि जल्द से जल्द लोगों के केसेस को सुलझाकर उनको इंसाफ दिलाया जाए। बीजापुर में अगस्त 14, 2021 को मेगा लोक अदालत की शुरुआत होने जा रही है। मेगा लोक अदालत में न्यायालय के शुल्क यानी फीस नहीं देने पड़ेंगे और केसेस की रजामंदी होने पर 100% तक न्यायालय के शुल्क लौटाए भी जाएंगे। मेगा लोक अदालत के केसेस को 2 हिस्सों में बताया जा रहा है। पहला, जो पहले से ही कोर्ट में दर्ज है, तो ऐसे मामलों में क्रिमिनल केसेस, चेक बाउंस केसेस, बैंक की रीपेमेंट केसेस, कार्मिक विवाद, एमवीसी, बिजली और पानी के शुल्क से संबंधी केसेस, वैवाहिक केसेस जिसमें डिवोर्स केस को शामिल नहीं किया गया है। और दूसरा हिस्सा कोर्ट में दर्ज होने वाले केसेस, इनमें भी वही सारे केसेस हैं, लेकिन वैवाहिक और बाकी सिविल केसेस को शामिल किए गए हैं। तो इसकी जानकारी दी है डिस्ट्रिक्ट लीगल सर्विसेज अथॉरिटी बीजापुर के सीनियर सिविल जज और मेंबर सेक्रेटरी वेंकन्ना होस्मे और डिस्ट्रिक्ट लॉयर्स एसोसिएशन बीजापुर के प्रेसिडेंट श्री BM जराळी ने। ಎಲ್ಲರಿಗೂ ನಮಸ್ಕಾರ। ನಾನು ವೆಂಕಣ್ಣ ಬಿ ಹೊಸಮನಿ, ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಿಜಯಪುರ. ಎಲ್ಲ ಸಾರ್ವಜನಿಕರಲ್ಲಿ ಮತ್ತು ಕಕ್ಷಿದಾರರಲ್ಲಿ ಕೋರಿಕೊಳ್ಳುವುದೇನೆಂದರೆ, ದಿನಾಂಕ 14/8/2021 ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಿಜಯಪುರ ಜಿಲ್ಲೆ ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿಗಳು ಬಸವನ ಬಾಗೇವಾಡಿ, ಇಂಡಿ, ಸಿಂದಗಿ, ಮುದ್ದೇಬಿಹಾಳ ಎಲ್ಲ ನ್ಯಾಯಾಲಯಗಳ ಆವರಣಗಳಲ್ಲಿ ಬೃಹತ್ ಲೋಕ ಅದಾಲತನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಎಲ್ಲ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ. ವ್ಯಾಜ್ಯಪೂರ್ವ ಪ್ರಕರಣಗಳೆಂದರೆ ಚೆಕ್ಕು ಅಮಾನ್ಯ ಪ್ರಕರಣಗಳು, ಆರ್ಥಿಕ ವಸೂಲಾತಿ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳು, ಜೀವನಾಂಶ ಭತ್ಯೆಗಳು, ಮೋಟಾರು ವಾಹನ ಅಪಘಾತ ಪರಿಹಾರ ಪ್ರಕರಣಗಳು ಮತ್ತು ರಾಜಿಯಾಗಬಹುದಾದ ಎಲ್ಲ ಕ್ರಿಮಿನಲ್ ಪ್ರಕರಣಗಳನ್ನು ಮತ್ತು ಎಲ್ಲ ಸಿವಿಲ್ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ. ಆದ್ದರಿಂದ ಸಾರ್ವಜನಿಕರು ಜನತಾ ನ್ಯಾಯಾಲಯಗಳ ಸದುಪಯೋಗ ಪಡೆದುಕೊಂಡು ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ. ಪ್ರಕರಣ ಇತ್ಯರ್ಥಪಡಿಸಿಕೊಂಡರೆ ನ್ಯಾಯಾಲಯದ ಶುಲ್ಕವನ್ನು ಸಂಪೂರ್ಣವಾಗಿ ಮರಳಿಸಲಾಗುವುದು ಮತ್ತು ಜನತಾ ನ್ಯಾಯಾಲಯದಲ್ಲಿ ಮಾಡಿರುವ ಅವಾರ್ಡ್ ನ್ಯಾಯಾಲಯದಲ್ಲಿ ಮಾಡುವ ಡಿಗ್ರಿ ಅಷ್ಟೇ ಮಹತ್ವ ಪಡೆದುಕೊಂಡಿದ್ದು ಅದರ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಆದ್ದರಿಂದ ಸಾರ್ವಜನಿಕರು ಅದರ ಸದುಪಯೋಗ ಪಡೆದುಕೊಂಡು ಮುಂದಿನ ಜೀವನ ಸುಖಮಯವಾಗಿ ಇಟ್ಟುಕೊಳ್ಳಿ ಅಂತ ಹಾರೈಸಿ ಬೃಹತ್ ಲೋಕಾಯುಕ್ತರಲ್ಲಿ ಭಾಗವಹಿಸಿ ತಮ್ಮ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿಕೊಂಡು ಬೃಹತ್ ಲೋಕಾಯುಕ್ತವನ್ನು ಯಶಸ್ವಿಗೊಳಿಸಬೇಕಂತ ಕೋರುತ್ತೇನೆ. ಕಾನೂನು ಸೇವಾ ಪ್ರಾಧಿಕಾರದಿಂದ ದಿನಾಂಕ 14/8/2021 ದೇಶಾದ್ಯಂತ ಈ ಲೋಕ್ ಅದಾಲತ್, ಮೆಗಾ ಲೋಕ್ ಅದಾಲತನ್ನು ಇಟ್ಕೊಂಡಿದ್ದಾರೆ. ಆದ್ದರಿಂದ ನಮ್ಮ ಸಾರ್ವಜನಿಕರು ಹಾಗೂ ಎಲ್ಲ ವಕೀಲರು ತಮ್ಮ ಕೇಸುಗಳನ್ನು ಈ ಲೋಕ್ ಅದಾಲತದಲ್ಲಿ ರಾಜಿ ಸಂಧಾನದ ಮೂಲಕ ಮಾಡಿಕೊಂಡು ಈ ಕೋರ್ಟ್ನಲ್ಲಿ ಬಹಳ ದಿನದವರೆಗೆ ನಡೆಸಿ ಅಲ್ಲಿ ಪರಿಹಾರ ಲೇಟಾಗಿ ಪಡೆಯೋದಕ್ಕಿಂತ ಈ ಲೋಕ್ ಅದಾಲತದಲ್ಲಿ ಅತಿ ಶೀಘ್ರದಲ್ಲಿ ಪರಿಹಾರ ಪಡೆದು ಮತ್ತು ತಮ್ಮ ಸಂಬಂಧ ಮತ್ತು ಎರಡೂ ಪಾರ್ಟಿ ಸಂಬಂಧ ಒಂದು ಚೆನ್ನಾಗಿರ್ಬೇಕಂತ ಅಂದ್ರೆ ಈ ರಾಜಿ ಸಂಧಾನದ ಮೂಲಕ ಇಬ್ಬರು ಒಂದಾಗಿ ತಮ್ಮ ಏನೋ ಸಣ್ಣ ಭಿನ್ನಾಭಿಪ್ರಾಯ ಇರ್ಬೋದು, ಅದನ್ನು ಹೊಂದಾಣಿಕೆ ಮೂಲಕ ಈ ರಾಜಿ ಸಂಧಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ರಿಲೇಷನ್ನು ಸರಿಯಾಗಿರುತ್ತದೆ. ಅದೇ ಜೊತೆಗೆ ಈ ಆಕ್ಸಿಡೆಂಟ್ ಕೇಸ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಸಿಡೆಂಟ್ ಕೇಸ್ಗಳನ್ನು ರಾಜಿ ಸಂಧಾನ ಮೂಲಕ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇದೆ. ಆ ಅವಕಾಶಗಳನ್ನು ಸದುಪಯೋಗ ಪಡ್ಕೊಳ್ಳಲು ಎಲ್ಲ ಈ ಅಪಘಾತದಲ್ಲಿ ವಿಕ್ಟಿಮ್ಸ್ ಏನಿದ್ದಾರೆ ಅವರು ಮತ್ತು ನಮ್ಮ ವಕೀಲರು ಎಲ್ಲರೂ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆಮೇಲೆ ಈ NI ಆ್ಯಕ್ಟನ್ನು ಸಹಿತ ಸಾಕಷ್ಟು ಕೇಸ್ಗಳು ಫೈಲಾಗ್ಯಾವ. ಅವ್ರೂ ಸಹಿತ ನಮ್ಮ ವಕೀಲರು ಮತ್ತು ಎಲ್ಲ ಕಕ್ಷಿದಾರರು ಇಲ್ಲಿ ಬಂದು 14ನೇ ತಾರೀಕು ಇಲ್ಲಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಕಟ್ಟಡದಲ್ಲಿ ನಡೀತಾ ಇರೋದರಿಂದ ಅದಕ್ಕಿಂತ ಪೂರ್ವದಲ್ಲಿಯೂ ಸಹಿತ ತಾವು ತಮ್ಮ ಸಂಬಂಧಪಟ್ಟ ಎಲ್ಲ ಪಕ್ಷರ ಜೊತೆ ಮಾತಾಡಿ ಒಂದು ಸಂಧಾನ ಮಾಡ್ಕೋಬೇಕಂತ ತಿಳ್ಕೊಂಡು ನಾನು ತಮ್ಮ ಎಲ್ಲರಿಗೂ ಮನವಿ ಮಾಡ್ಕೋತಾ ಇದ್ದೀನಿ. ಇದನ್ನೊಂದು ಎಲ್ಲರಿಗೂ ಒಂದು ಅನುಕೂಲ ಆಗುವಂಥ ಒಂದು ವೇದಿಕೆ ಅಂತ ತಿಳ್ಕೊಂಡು ರಾಜಿ ಸಂಧಾನ ಎಲ್ಲರಿಗೂ ಒಂದು ಸುಖದಾಯಕ
ಇವು ಫ್ಯಾಮಿಲಿ ಕೋರ್ಟದ್ದಾಗಿರ್ಬೋದು ಅಥವಾ ಸಿವಿಲ್ ಕೇಸಸ್ ಆಗಿರ್ಬೋದು, ಫ್ಯಾಮಿಲಿ ಮ್ಯಾಟ್ರ್ ಆಗಿರ್ಬೋದು, ಯಾವೇ ಕೇಸ್ ಆಗಿರ್ಬೋದು, ಇಲ್ಲಿ ರಾಜಿ ಸಂಧಾನ ಮೂಲಕ ಮಾಡ್ಕೊಂಡು ಒಂದು ಜಲ್ದಿ ಪರಿಹಾರ ಪಡಿಬೇಕಂತ ತಿಳ್ಕೊಂಡು ತಮ್ಮೆಲ್ಲರಿಗೂ ನಾ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಕಳೆದ ಈಗ ರಾಜಿ ಸಂಧಾನದ ಮೂಲಕ ಸೆಪ್ಟೆಂಬರ್ದಲ್ಲಿ ಒಂದು 9,000 ಕೇಸ್ ಡಿಸೈಡ್ ಆದವು. ಯಾಕಂದ್ರೆ ಇದಕ್ಕೆಲ್ಲ ಕಾರಣ ವಕೀಲರು ಮತ್ತು ಕಕ್ಷಿದಾರ ಒಂದು ಸಹಕಾರದಿಂದ ಅತಿ ಹೆಚ್ಚು ಕೇಸನ್ನು ರಾಜಿ ಸಂಧಾನ ಮೂಲಕ ನಿರ್ಧಾರ ಮಾಡಿ ಅವರಿಗೆ ಒಂದು ಪರಿಹಾರ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಯಿತು. ಮುಂದೆ ಡಿಸೆಂಬರ್ದಲ್ಲಿ ಒಂದು 18,000 ಕೇಸ್ ರಾಜಿ ಸಂಧಾನ ಮೂಲಕ ಒಂದು ಡಿಸೈಡ್ ಆಗಿ ಅಲ್ಲಿ ಒಂದು ಪರಿಹಾರವನ್ನು ಕ್ವಿಕ್ವಾಗಿ ಪಡ್ಕೊಳ್ಳುವಂಥದ್ದು ಒಂದು ಅವಕಾಶವನ್ನು ಇಲ್ಲಿ ನಮ್ಮ ಎಲ್ಲ ವಕೀಲರು ಮತ್ತು ನಮ್ಮ ವಕೀಲರ ಸಂಘದಿಂದ ಸಹಕಾರ ಮತ್ತು ಎಲ್ಲ ಈ ಕಕ್ಷಿದಾರ ಸಹಕಾರದಿಂದ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕೇಸನ್ನು ಬಗೆಹರಿಸುವಂಥ ಒಂದು ಅವಕಾಶ ಸಿಕ್ತು. ಮುಂದೆ ಈಗ ಮಾರ್ಚ್ನಲ್ಲಿ 25,000 ಕೇಸ್ ಒಂದು ಡಿಸೈಡ್ ಆಗುವಂಥದ್ದು ಒಂದು ರಾಜಿ ಸಂಧಾನ ಮೂಲಕ ಡಿಸೈಡ್ ಆಗಿ ಅತಿ ಹೆಚ್ಚು ಕೇಸ್ ನಾವು ಡಿಸೈಡ್ ಮಾಡಿದೆವು ಅನ್ನುವಂಥ ಇದು ಒಂದು ಹೆಮ್ಮೆ ನಮಗಿದೆ. ಅದಕ್ಕಾಗಿ ಈಗೇನು ಮುಂದೆ 14/8/2021 ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕೇಸ್ ನಾವು ಡಿಸೈಡ್ ಮಾಡೋಕ್ಕೆ ನಾವು ನಮ್ಮ ಸಂಘದಿಂದ ನಮ್ಮ ಎಲ್ಲ ಅಡ್ವೊಕೇಟ್ಸ್ ವತಿಯಿಂದ ನಾವು ಸಹಕಾರ ಕೊಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. BM ಜರಾಳಿ, ಜಿಲ್ಲಾ ವಕೀಲರ ಸಂಘ ಅಧ್ಯಕ್ಷರು, ಜಿಲ್ಲಾ ವಕೀಲರ ಸಂಘ, ವಿಜಯಪುರ. स्क्रैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।